2025ರ ಐಪಿಎಲ್ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ ಆರ್ಸಿಬಿ ಫ್ರಾಂಚೈಸಿಯ ನಡೆಗೆ ಅಭಿಮಾನಿಗಳಿಂದ ಈ ಬಾರಿಯೂ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ಎರಡನೇ ದಿನದ ಹರಾಜಿನಲ್ಲಿ ಆರ್ಸಿಬಿ ಹಲವಾರು ಒಳ್ಳೆಯ ಆಟಗಾರರನ್ನ ಕೊಂಡುಕೊಳ್ಳುವ ಮೂಲಕ ಅಭಿಮಾನಿಗಳ ಬೇಸರವನ್ನ ಸ್ವಲ್ಪ ಕಡಿಮೆ ಮಾಡಿದಂತೆ ಕಾಣುತ್ತೆ. ಬಲಿಷ್ಠ ತಂಡದಲ್ಲಿ ಘಟಾನುಘಟಿ ಆಟಗಾರರು ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್, ಯಶ್ ದಯಾಲ್ರನ್ನ ಆರ್ಸಿಬಿ ಹರಾಜಿಗೂ ಮೊದಲೇ ರಿಟೈನ್ ಮಾಡಿಕೊಂಡಿತ್ತು. ಹರಾಜಿನಲ್ಲಿ ಆರ್ಸಿಬಿ ಬೈ ಮಾಡಿದ ಆಟಗಾರರಲ್ಲಿ ಫಿಲ್ ಸಾಲ್ಟ್, ಲಿಯಾಮ್ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಜೋಶ್ ಹೆಜಲ್ವುಡ್, ರಸಿಕ್ಡರ್ ಸಲಾಂ, ಸುಯಾಶ್ ಶರ್ಮಾ, ಭುವನೇಶ್ವರ್ ಕುಮಾರ್, ಕೃನಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್, ಟಿಮ್ ಡೇವಿಡ್, ನುವಾನ್ ತುಷಾರ, ರೊಮಾರಿಯೋ ಶೆಫರ್ಡ್, ಜಾಕೋಬ್ ಬೆಥೆಲ್, ಕನ್ನಡಿಗ ಮನೋಜ್ ಬಾಂಡಗೆ ಸೇರಿದಂತೆ ಮತ್ತು ದೇವದತ್ ಪಡಿಕ್ಕಲ್ ಸೇರಿದಂತೆ ಬೌಲಿಂಗ್ ಬ್ಯಾಟಿಂಗ್ ವಿಭಾಗದಲ್ಲಿ ತಕ್ಕ ಮಟ್ಟಿಗೆ ಬಲಿಷ್ಠ ತಂಡ ಕಟ್ಟಲು ಪ್ರಯತ್ನಿಸಿದೆ. ಮೊದಲ ದಿನದ ಹರಾಜಿನಲ್ಲಿ ಘಟಾನುಘಟಿ ಆಟಗಾರರನ್ನ ಕೊಂಡುಕೊಳ್ಳಲು ಆರ್ಸಿಬಿ ಆಸಕ್ತಿ ತೋರಲಿಲ್ಲ. ಅದರಲ್ಲೂ ಪಂತ್, ಕೆಎಲ್ ರಾಹುಲ್, ಶ್ರೇಯಸ್ ಅಯ್ಯರ್ರನ್ನ ಸಾಕಷ್ಟು ಹಣ ಇದ್ದರೂ ಟಚ್ ಕೂಡ ಮಾಡಲಿಲ್ಲ ಎಂಬ ಬೇಸರ ಅಭಿಮಾನಿಗಳಲ್ಲಿ ಇದ್ದಿದ್ದು ನಿಜ. ಆ ಬೇಸರಕ್ಕೆ ಅದ್ಭುತ ಆಟಗಾರರನ್ನ ಬಿಡ್ ಮಾಡುವ ಮೂಲಕ ಆರ್ಸಿಬಿ ಸಮರ್ಥ ತಂಡವನ್ನೇ ರೆಡಿ ಮಾಡಿದೆ ಅನ್ನಲಾಗ್ತಿದೆ. ಹಾಗಿದ್ರೂ ಈ ಸಮಾಧಾನದ ನಡುವೆ ಫಾಫ್ ಡು ಪ್ಲೆಸಿಸ್, ಗ್ಲೆನ್ ಮ್ಯಾಕ್ಸ್ವೆಲ್, ವಿಲ್ ಜಾಕ್ ಸೇರಿ ಕೆಲ ಪ್ರಮುಖ ಆಟಗಾರರನ್ನ ಖರೀದಿಸಿ ತಂಡವನ್ನ ಇನ್ನಷ್ಟು ಬಲಗೊಳಿಸುವ ಅವಕಾಶವನ್ನ ಕೈಚೆಲ್ಲಿತಾ ಎಂಬ ಪ್ರಶ್ನೆ ಅಭಿಮಾನಿಗಳ ಮನದಲ್ಲಿ ಹಾಗೆಯೇ ಉಳಿದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ.